ಯಾರೆಲ್ಲ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ಕೀ ಟು ಸಕ್ಸಸ್ ಅಂದ್ಕೊಂಡಿದ್ದೀರಿ, ಸಕ್ಸಸ್ಸಿನ ಹಾದಿ ಯಾವಾಗಲೂ ಕಠಿಣವಾಗಿರ್ತದೆ ಅಂದ್ಕೊಂಡಿದ್ದೀರಿ, ನಿಮಗಾಗಿ ಈ ವಿಡಿಯೋ. ಸೊ ಈ ಕಥೆನ ಕೊನೆವರೆಗೂ ಕೇಳಿ ನಿಮ್ಮ ವಿಚಾರ ದೃಷ್ಟಿ ಬದಲಾಗಬಹುದು. ಗುರುಕುಲದಲ್ಲಿ ಗುರುಗಳು ಪಾಠ ಮಾಡ್ತಿರ್ಬೇಕಾದ್ರೆ ಹೇಳ್ತಾರಂತೆ, ಯಶಸ್ಸಿನ ಹಾದಿ ತುಂಬ ಸುಲಭವಾದದ್ದು ಅಂತ ಹೇಳಿ. ನಿಮ್ಮ ಹಾಗೆ ಹಾರ್ಡ್ ವರ್ಕನ್ನು ನಂಬಿಕೊಂಡಿರುವಂತಹ ಒಬ್ಬ ವಿದ್ಯಾರ್ಥಿ ಕೇಳ್ತಾನಂತೆ, ಹಾಗಾದರೆ ಗುರುಗಳೇ ಹಾರ್ಡ್ ವರ್ಕ್ ಮ್ಯಾಟರೇ ಆಗಲ್ವಾ? ಯಶಸ್ಸಿನ ಹಾದಿ ಅಷ್ಟು ಸುಲಭ ಆದರೆ ಪ್ರತಿಯೊಬ್ಬರು ಯಾಕೆ ಯಶಸ್ಸನ್ನು ಪಡಿತಿಲ್ಲ ಅಂತ ಕೇಳ್ತಾರಂತೆ. ಆಗ ಗುರುಗಳು ಹೇಳ್ತಾರಂತೆ, ನೀನೊಂದು ಅರಣ್ಯವನ್ನು ದಾಟಿ ಅಲ್ಲೊಂದು ಜಲಪಾತ ಸಿಗುತ್ತೆ, ಅಲ್ಲಿ ಬಂದರೆ ನಾನು ಆ ಜಲಪಾತದಡಿ ಕುಳಿತಿರ್ತೀನಿ, ಅಲ್ಲಿ ನಿನಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ. ಆಯಿತು ಅಂತ ಹೇಳಿ ದಾರಿಯನ್ನು ಕೇಳಿಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ಹೇಗಾದರೂ ಮಾಡಿ ಆ ಒಂದು ಸ್ಥಳವನ್ನು ತಲುಪಬೇಕು ಅನ್ನೋ ಹಂಬಲದಲ್ಲಿ ದಾರಿಯನ್ನು ಶುರು ಮಾಡ್ತಾನೆ. ಕತ್ಲೆ ಇರುತ್ತೆ, ಅರಣ್ಯದ ದಾರಿ ಶುರು ಮಾಡ್ತಾನೆ. ಕಾಲಿಡಬೇಕಾದ್ರೆ ಭಯ, ಆದರೂ ಕೂಡ ಉತ್ತರವನ್ನು ಪಡಿಬೇಕು ಅನ್ನೋ ಹಂಬಲ ಅವನನ್ನು ನಡೆಸ್ತಿರುತ್ತೆ. ಅದ್ರ ಜೊತೆಗೆ ಕ್ರೂರ ಪ್ರಾಣಿಗಳ ಒಂದು ಕಿರ್ಚಾಟ, ಒಂದು ಭಯದ ಸದ್ದು, ಭೂತ ಪ್ರೇತಗಳು ಅಥವಾ ಬ್ರಹ್ಮ ರಾಕ್ಷಸದ ಸದ್ದು, ಅವುಗಳನ್ನೆಲ್ಲ ಕೇಳ್ತಾ ಕೇಳ್ತಾ ಎದೆ ನಡುಗ್ತಾ ನಡುಗ್ತಾ ಜೀವನ ಬಿಗಿಯಾಗಿ ಹಿಡ್ಕೊಂಡು 3-4 ಗಂಟೆ ಪ್ರಯಾಣ ಮಾಡಿದ ಆದಮೇಲೆ ಗುರುಗಳ ಹತ್ರ ಬರ್ತಾನಂತೆ. ಆ ಜಲಪಾತದಡಿಯಲ್ಲಿ ಗುರುಗಳು ಕೂತಿರ್ತಾರಂತೆ. ಅವರ ಮುಂದೆ ಹಲವಾರು ಜನ ವಿದ್ಯಾರ್ಥಿಗಳು ಇರ್ತಾರಂತೆ. ಇವನಿಗೆ ಆಶ್ಚರ್ಯ ಆಗುತ್ತಂತೆ, ಎಲ್ಲರಿಗಿಂತ ಮುಂಚಿತವಾಗಿ ನಾನು ಒಂದು ಪ್ರಯಾಣವನ್ನು ಶುರು ಮಾಡಿದ್ದೀನಿ, ಆದರೂ ಇವರು ನನಗಿಂತ ಮುಂಚಿತವಾಗಿ ಹೇಗೆ ಬಂದರು? ಗುರುಗಳು ಬೇರೆ ಈಸಿ ಆಗಿರುವಂಥ ದಾರಿಯಿಂದ ಇವ್ರನ್ನ ಕರ್ಕೊಂಡ್ಬಂದ್ರ, ನನಗೇನಾದರೂ ಬೇರೆ ದಾರಿ ಹೇಳಿದ್ರ ಅಂತ ಹೇಳಿ ಅನುಮಾನ ಪಡ್ತಾ ಗುರುಗಳ ಹತ್ರ ಹೋಗ್ತಾನಂತೆ. ಗುರುಗಳೇ, ನಾನು ದಾರಿಯನ್ನು ದಾಟಿ ಬಂದೆ, ನನಗೆ ಈ ಉತ್ತರವನ್ನು ಹೇಳಿ ಅಂತ ಹೇಳ್ತಾನಂತೆ. ಸೊ ಗುರುಗಳು ಕೇಳ್ತಾರಂತೆ, ನೀನು ಎಷ್ಟು ಅವಧಿ ಪ್ರಯಾಣದ ನಂತರ ಇಲ್ಲಿಗೆ ಬಂದು ತಲುಪ್ತೆ ಅಂದಾಗ 3-4 ಗಂಟೆ ಆಗಿರ್ಬೋದು ಅಂತ ಹೇಳ್ತಾರಂತೆ. ಹಾಗೆ ಪಕ್ಕದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಕೇಳ್ತಾರಂತೆ, ನೀವು ಎಷ್ಟು ಸಮಯದವರೆಗೂ ಪ್ರಯಾಣ ಮಾಡಿದಿರಿ ಅಂದಾಗ 10-15 ನಿಮಿಷ ಆಗಿರ್ಬೋದು ಅಂತಾರಂತೆ. ಆಗ ಅವನಂತಾನಂತೆ, ಇವರನ್ನ ಬೇರೆ ದಾರಿ ಮೂಲಕ ಕರೆಸ್ಕೊಂಡ್ರ ಅಥವಾ ಗುಂಪಾಗಿ ಕರೆಸ್ಕೊಂಡ್ರ ಅಂದಾಗ ಗುರುಗಳು ಹೇಳ್ತಾರಂತೆ, ಇಲ್ಲ, ನೀನು ಪ್ರಯಾಣಿಸಿದಂಥ ಅರಣ್ಯದಲ್ಲೇನೆ ಅವ್ರು ಬಂದಿದ್ದು, ಅದ್ರ ಜೊತೆಗೆ ಅವರು ಒಬ್ಬೊಬ್ಬರಾಗಿನೇ ಪ್ರಯಾಣ ಮಾಡಿದ್ದಾರೆ ಅಂಥೇಳಿ. ಗುರುಗಳೇ, ನೀವು ಸುಳ್ಳು ಹೇಳ್ತಿದ್ದೀರಾ, ನಾನು ಆ ದಾರಿ ಮೂಲಕ ನಡೆದು ಬಂದಿದ್ದೀನಿ, ಅದು ಅಷ್ಟು ಸರಳವಾದಂತಹ ದಾರಿ ಅಲ್ಲ, ಇಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆಗ ಗುರುಗಳು ಹೇಳ್ತಾರಂತೆ, ನಾನು ನಿನಗೆ ದಾರಿಯನ್ನು ಹೇಳಬೇಕಾದ್ರೆ ಹೇಳಿದ್ದೆ, ಅಲ್ಲಿ ಕ್ರೂರ ಮೃಗಗಳಿರ್ತವೆ, ಪ್ರೇತಾತ್ಮಗಳಿರ್ತವೆ, ಬ್ರಹ್ಮರಾಕ್ಷಸ ಇರುತ್ತೆ, ನಿಮ್ಮ ದಾರಿಗೆ ಅಡ್ಡ ಬರ್ಬೋದು ಅಥವಾ ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು ಅಂತ ಹೇಳಿದೆ. ಆ ಒಂದು ಭಯಕ್ಕೆ ಗಮನ ಕೊಡ್ತಾ ಕೊಡ್ತಾ ನೀನು ನಿನ್ನ ದಾರಿಯನ್ನು ಮರೆತುಬಿಟ್ಟೆ. ನೀನು ಯಾವ ದಾರಿಯಲ್ಲಿ ಹೋದರೆ ಸುಲಭವಾಗಿ ಮುಟ್ಟಬಹುದು ಅನ್ನೋದ್ರ ಕಡೆ ಗಮನ ಕೊಡಲಿಲ್ಲ. ಸೊ ನೀನು ಹೊರಗಿನ ಡಿಸ್ಟ್ರಾಕ್ಷನ್ ಬಗ್ಗೆ ಗಮನ ಕೊಡ್ತಾ ಕೊಡ್ತಾ ನಿನ್ನ ದಾರಿ ಕಠಿಣ ಅನ್ನಿಸ್ತು. ಆದರೆ ನಾನು ನಿನ್ನ ಗೆಳೆಯರಿಗೆ ಏನು ಹೇಳಿದ್ದೆ ಅಂದರೆ, ಇಲ್ಲಿ ಕ್ರೂರ ಪ್ರಾಣಿಗಳು ಇರ್ತವೆ ನಿಜ, ಆದರೆ ಭಯಪಡಬೇಕಾಗಿಲ್ಲ, ಅವ್ರು ನಿಂಗೇನು ಮಾಡಲ್ಲ. ನೀವು ಈಗಾಗಲೇ ನಡೆದು ಬಂದಂತಹ ವ್ಯಕ್ತಿಗಳ ಹೆಜ್ಜೆ ಗುರುತಿನ ಮೇಲೆ ಬನ್ನಿ, ಅದರಿಂದ ನೀವು ಈಸಿಯಾಗಿ ಈ ಒಂದು ಸ್ಥಳವನ್ನು ತಲುಪಬಹುದು ಅಂತ ಹೇಳಿದ್ದೆ. ಆದ್ದರಿಂದ ಅವರ ಗಮನವೆಲ್ಲ ಆ ಹೆಜ್ಜೆ ಗುರುತಿನ ಕಡೆ ಇತ್ತು, ಕಾಲ ದಾರಿಯಲ್ಲಿತ್ತು. ಇದರಿಂದಾಗಿ ಆ ಯಾವುದೇ ಕ್ರೂರ ಪ್ರಾಣಿಗಳ ಶಬ್ದ ಆಗಲಿ ಅಥವಾ ರಾಕ್ಷಸದ ಶಬ್ದ ಆಗಲಿ ಅವ್ರಿಗೆ ಕೇಳಿಸ್ಲಿಲ್ಲ, ಅವರು ಈಸಿಯಾಗಿ ದಾಟಿ ಬಂದರು ಅಂತ. ಯಾವಾಗ ನಮ್ಮ ಗಮನ ನಾವು ನಡಿಬೇಕಾದಂತಹ ದಾರಿ ಮೇಲೆ ಇರುತ್ತೆ, ನಮಗೆ ದಾರಿ ಕಷ್ಟ ಅನ್ಸಲ್ಲ, ಆ ವರ್ಕ್ ಹಾರ್ಡ್ ವರ್ಕ್ ಅನ್ಸಲ್ಲ. ಯಾವಾಗ ನಾವು ಡಿಸ್ಟ್ರಾಕ್ಷನ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಹೋಗ್ತೀವಿ ಅಥವಾ ನಮ್ಮ ಭಯಕ್ಕೆ ಹೆಚ್ಚು ಉತ್ತರಿಸ್ತಾ ಹೋಗ್ತೀವಿ, ಅದರಿಂದಾಗಿ ನಮ್ಮ ದಾರಿ ಕಠಿಣ ಅನಿಸುತ್ತೆ. ಅಫ್ಕೋರ್ಸ್ ಸತತ ಪ್ರಯತ್ನದ ನಂತರ ನೀವು ಸಕ್ಸಸ್ ಆಗ್ಬೋದು, ಆದರೆ ನಿಮ್ಮ ಎನರ್ಜಿಯನ್ನು ಹಾರ್ಡ್ ವರ್ಕ್ ಅನ್ನೋದ್ರಲ್ಲೇ ವೇಸ್ಟ್ ಮಾಡ್ಕೊಂಡಿರ್ತೀರ, ಅದ್ರ ಬದಲಾಗಿ ನಿಮಗೆ ಸುಲಭವಾಗಿ ಸಿಗಲ್ಲ. ನಿಮ್ಮ ಮುಂದೆ 2 ಆಪ್ಷನನ್ನು ಇಟ್ಟರೆ ಈಸಿಯಾಗಿ ತಲುಪ್ಬೋದು ಅಥವಾ ಕಠಿಣ ಪರಿಶ್ರಮದ ಮೂಲಕ ತಲುಪ್ಬೋದು ಅಂದರೆ ಯಾವುದನ್ನು ಆಯ್ಕೆ ಮಾಡ್ಕೊತೀರಾ? ಈಸಿಯಾಗಿ ತಲುಪೋದನ್ನು ಅಲ್ವಾ? ಸೊ ನಿಮ್ಮ ಮೈಂಡ್ ಅನ್ನೋದೇ ಗೇಮ್ ಚೇಂಜರ್. ಯಾವಾಗ ನೀವು ಅದನ್ನು ಸರಿಯಾಗಿ ಬಳಸ್ತಿರೋ ನಿಮ್ಮ ವರ್ಕ್ ಎಲ್ಲ ಈಸಿ ಆಗ್ತಾ ಹೋಗ್ತದೆ. ನೀವು ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗೇ ಬರಲ್ಲ. ಇದರಿಂದಾಗಿ ನಿಮ್ಮ ಯಾವುದೇ ಕೆಲಸಗಳು ಸ್ಟ್ರಗಲ್ ಅನ್ಸಲ್ಲ, ಈಸಿವೆ ಅನಿಸುತ್ತೆ. ಸೊ ನೀವು ಕೂಡ ನಿಮ್ಮ ಜೀವನದ ಯಾವುದೇ ಗುರಿಗಳನ್ನು ಈಸಿಯಾಗಿ ಸಾಧಿಸಬೇಕು, ಸಕ್ಸಸ್ಸನ್ನು ಈಸಿಯಾಗಿ ಪಡಿಬೇಕು ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ಗೆ ಜಾಯ್ನ್ ಆಗಿ ಈಸಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಹೇಗೆ ಸಾಧಿಸೋದು ಅನ್ನೋದನ್ನು ಕಲಿಬೋದು. ಎಲ್ಲರಿಗೂ ಧನ್ಯವಾದ.